ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವೃತ್ತಿಪರ ಕೋರ್ಸ್ಗಳಿಗೆ ಯಾರು ಜಾಯ್ನ್ ಆಗ್ತಾರೋ ಅವರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದು. ಅಂದರೆ CET ಎಕ್ಸಾಮನ್ನು ಫೇಸ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಸರ್ಕಾರಿ ಕೋಟಾದ ಮೇಲೆ ಸೀಟನ್ನು ಗಿಟ್ಟಿಸ್ಕೊಂಡ್ರೂ ಕೂಡ ಕೆಲವೊಂದು ಕಾಲೇಜುಗಳು ಕಾನೂನು ಬಾಹಿರವಾಗಿ ಅತಿ ಹೆಚ್ಚು ಶುಲ್ಕವನ್ನು ಅವ್ರು ಕಲೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಈ ರೀತಿ ಶುಲ್ಕವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕಾಲೇಜಿನ ವಿರುದ್ಧವಾಗಿ ಅಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೋ ಅವರ ಪ್ರಾಂಶುಪಾಲರು ಯಾರೋ ಮತ್ತೊಬ್ಬರು ಯಾರು ಹಂಗೆಲ್ಲ ಇಲ್ಲಿಗಲ್ಲಿ ಜಾಸ್ತಿ ಡೊನೇಷನ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಇವೆಲ್ಲವನ್ನು ಕಲೆಕ್ಟ್ ಮಾಡ್ತಿರೋರು. ಸೊ ಅವ್ರಿಗೆ ಎಗೇನ್ಸ್ಟ್ ಆಗಿ ಯಾವ ರೀತಿಯಾದಂಥ ದೂರನ್ನ ದಾಖಲು ಮಾಡ್ಬೋದು. ಇದು ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೆ ಇಸ್ ಲೈಕ್ ಒಂಥರ ಗುಡ್ ನ್ಯೂಸ್. ಇದು ಎಲ್ಲವೂ ಡೀಟೇಲ್ ಆಗಿದೆ ಇಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಥೆಂಟಿಕೇಟ್ ಕಾಪಿ ಕೂಡ ಇದೆ. ಸೊ ಯಾರು ಇದಕ್ಕೆ ದೂರು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಒಂದು ಕಡೆಯಿಂದ ಎಲ್ಲವನ್ನು ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಇಲ್ಲಿ ಇದೆಯಲ್ಲ, ಫಸ್ಟು ಪೋಷಕರೇ ಗಮನಿಸಿ ಅಂತ ಇದೆ. CET ಸರ್ಕಾರಿ ಕೋಟಾದ ಸೀಟು ಪಡ್ಕೊಂಡ್ರೂ ಕೂಡ ಕಾಲೇಜುಗಳು ಹೆಚ್ಚು ಶುಲ್ಕವನ್ನು ಕೇಳಿದ್ರೆ ಯಾವ ರೀತಿಯಾಗಿ ದೂರನ್ನು ಕೊಡ್ಬೋದು. ಸೊ ಈ ರೀತಿಯಾಗಿ ದೂರು ಕೊಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವೃತ್ತಿಪರ ಕೋರ್ಸ್ಗಳ, ದಟ್ ಮೀನ್ಸ್ ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳ್ತಾರೆ ಅದನ್ನು, ಆ ಕೋರ್ಸ್ಗಳ ಪ್ರವೇಶಾತಿಯನ್ನು ಪಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇಲ್ಲಿ ಸಿಹಿ ಸುದ್ದಿ ಬಂದಿರುವಂಥದ್ದು. ಸರ್ಕಾರಿ ಕೋಟಾದ ಸೀಟುಗಳನ್ನು ಪಡೆದ ನಂತರವೂ ಕೆಲವು ಖಾಸಗಿ ಕಾಲೇಜುಗಳು ಕಾನೂನು ಬಾಹಿರವಾಗಿ ಹೆಚ್ಚಿನ ಶುಲ್ಕಕ್ಕೆ ಬೇಡಿಕೆ ಇಡುತ್ತಿರುವ ದೂರುಗಳು ಕೇಳಿ ಬರ್ತಾ ಇವೆ. ಇದು ನಿನ್ನೆ ಇವತ್ತಿನ ಕಥೆಯಲ್ಲ, ಇದು ಸಾಕಷ್ಟು ವರ್ಷಗಳಿಂದ ಹಿಂಗೆಲ್ಲ ಕಲೆಕ್ಟ್ ಮಾಡೋದು ಬರ್ತಾ ಇದೆ. ಬಟ್ ಯಾವಾಗ ಇದು ಹೆವಿ ಆಗುತ್ತೋ, ಜಾಸ್ತಿ ಆಗುತ್ತೋ, ಈಗ ಇದಕ್ಕೆ ಏನಾದರೂ ಕಡಿವಾಣ ಹಾಕಲಿಕ್ಕೆ ಒಂದಷ್ಟು ಸಿದ್ಧತೆಗಳಾಗ್ತಾ ಇರುವಂಥದ್ದು. ಸೊ ಇದಕ್ಕೆ ಏನು ಮಾಡಿದ್ದಾರೆ ಈಗ ಅಂತ ನೋಡಿ ಇಲ್ಲಿ. ಸೊ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಯಾವ್ಯಾವ ಖಾಸಗಿ ಕಾಲೇಜುಗಳು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೋ, ಸೊ ಅಂಥ ಒಂದು ವಿಚಾರಕ್ಕೆ ಇಲ್ಲಿ ಬ್ರೇಕ್ ಹಾಕಲಿಕ್ಕೆ ಒಂದು ಶುಲ್ಕ ನಿಯಂತ್ರಣ ಸಮಿತಿ ಅಂತ ಇದೆ, ದಟ್ ಈಸ್ ಅ ಫೀ ರೆಗ್ಯುಲೇಟರಿ ಕಮಿಟಿ ಅಂತ ಅಂದ್ಬಿಟ್ಟು ಈಗ ಕಠಿಣ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಸೊ ಹೇಗೆ, ಯಾವ ರೀತಿಯಾಗಿ, ಯಾರು ಇದಕ್ಕೆ ಎಗೇನ್ಸ್ಟ್ ಆಗಿ ಕಂಪ್ಲೇಂಟನ್ನು ಕೊಡ್ಬೋದು ಎಲ್ಲವನ್ನು ಹೇಳಿದ್ದಾರೆ ಇಲ್ಲಿ. ಸರ್ಕಾರ ನಿಗದಿಪಡಿಸಿದ ಮೊತ್ತಕ್ಕಿಂತ ₹1 ಜಾಸ್ತಿ ಕೇಳಿದ್ರು ಕೂಡ ಅಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧವಾಗಿ ವಿದ್ಯಾರ್ಥಿಗಳು ನೇರವಾಗಿ ದೂರನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದನ್ನು ಯಾರು ಹೇಳಿದ್ದಾರೆ? ಆ ಸಮಿತಿ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿ B. ಶ್ರೀನಿವಾಸ್ ಗೌಡ ಅವರು ಖಡಕ್ ವಾರ್ನಿಂಗ್ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಯಾರೆಲ್ಲ ದೂರು ಕೊಡ್ಬೋದು ಈ ಥರ ಇಲ್ಲಿಗಲ್ ಆಗಿ ಫೀಸನ್ನು ಕಲೆಕ್ಟ್ ಮಾಡ್ತಕ್ಕಂಥ ಪ್ರೈವೇಟ್ ಕಾಲೇಜಸ್ ಅವ್ರಿಗೆ? ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಇದು ಕೇವಲ ಹೊಸದಾಗಿ ಅಡ್ಮಿಷನ್ ಪಡೆಯುತ್ತಿರೋರಿಗೆ ಮಾತ್ರವಲ್ಲ. ಈಗಾಗಲೇ ಯಾರು ಅಡ್ಮಿಷನ್ ಆಗಿಬಿಟ್ರೆ ಅವ್ರಿಗೆ ಮಾತ್ರ ಸೀಮಿತ ಆಗಲ್ಲ. ಮುಂಬರುವ ದಿನಗಳಲ್ಲಿ CET ಎಕ್ಸಾಮ್ ಫೇಸ್ ಮಾಡಿ ಅವರು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಸೊ ಅಂಥ ಒಂದು ಪ್ರೈವೇಟ್ ಕಾಲೇಜಲ್ಲೂ ಕೂಡ ಕಲೆಕ್ಟ್ ಮಾಡ್ತು ಅಂತಂದರೆ ಅವ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಮುಂಬರುವ ದಿನಗಳಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಬಯಸ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದು ಅನುಕೂಲ ಆಗುತ್ತೆ ಅಂತ. ಈಗಾಗಲೇ ಕಾಲೇಜು ಸೇರಿ ಹೆಚ್ಚಿನ ಶುಲ್ಕದ ಕಿರುಕುಳವನ್ನು ಯಾರು ಅನುಭವಿಸ್ತಾ ಇದ್ದಾರೆ, ಹಳೆ ವಿದ್ಯಾರ್ಥಿಗಳು ಪೇಮೆಂಟನ್ನು ಮಾಡಲಿಕ್ಕಾಗದೇ ಅವ್ರು ಕೇಳ್ತಕ್ಕಂಥ ಕಾನೂನು ಬಾಹಿರ ಶುಲ್ಕವನ್ನು, ಸೊ ಅವ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾವೆಲ್ಲ ಕಾಲೇಜುಗಳು ಅಥವಾ ಯಾವೆಲ್ಲ ಕಾಲೇಜುಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡಿ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಅದನ್ನು ಹೇಳಿಬಿಟ್ಟಿದ್ದಾರೆ. ಸೊ ಯಾವ ಕಾಲೇಜ್ಗೆ ಅಗೇನ್ಸ್ಟ್ ಆಗಿ ಈ ಥರ ಶುಲ್ಕವನ್ನು ಕಲೆಕ್ಟ್ ಮಾಡಿದ್ರೆ ಕಂಪ್ಲೇಂಟ್ಸನ್ನು ರೈಸ್ ಮಾಡ್ಬೋದು ಅಂತ ನೋಡಿ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸೀಟು ಹಂಚಿಕೆಯಾಗುವ ರಾಜ್ಯದ ಎಲ್ಲ ಖಾಸಗಿ ವೃತ್ತಿಪರ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳು ಈ ವ್ಯಾಪ್ತಿಗೆ ಒಳಪಡುತ್ತವೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ, ಯಾವುದಕ್ಕೆ ಬರುತ್ತೆ ಇದು? ಅಂಡರ್ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಆ ಒಂದು ಪ್ರಾಧಿಕಾರದ ಮುಖಾಂತರವಾಗಿ ಯಾವೆಲ್ಲ ಕಾಲೇಜಿಗೆ ಸೀಟು ಹಂಚಿಕೆ ಆಗಿದೆ, ರಾಜ್ಯದ ಎಲ್ಲ ಖಾಸಗಿ ವೃತ್ತಿಪರ ಕಾಲೇಜುಗಳು ಹಾಗೂ ಯೂನಿವರ್ಸಿಟೀಸು, ಅದಕ್ಕೂ ಕೂಡ ಈ ವ್ಯಾಪ್ತಿಗೆ ಬರುತ್ತೆ. ಇದರಲ್ಲಿ ಅನುದಾನಿತ, ಅನುದಾನ ರಹಿತ ಹಾಗೂ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಕೂಡ ಸೇರಿವೆ. ನೋಡಿ, ಇಷ್ಟು ಕಾಲೇಜುಗಳು ಮತ್ತು ಕೆಲವೊಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಇವುಗಳು ಒಂದ್ಸಲ ಒಬ್ಬ ವಿದ್ಯಾರ್ಥಿ CET ಎಕ್ಸಾಮನ್ನು ಫೇಸ್ ಮಾಡಿ ತಾನು ಪಿಕ್ ಮಾಡಿದಂಥ ಕಾಲೇಜಲ್ಲಿ, ಅದು ಪ್ರೈವೇಟ್ ಕಾಲೇಜಲ್ಲಿ ಕಾನೂನನ್ನು ಮೀರಿ, ಸೊ ಎಷ್ಟು ಅಲಾಟ್ ಆಗಿರುತ್ತೆ ಫೀಸ್, ಅದನ್ನು ಮೀರಿ ಕಾನೂನು ಬಾಹಿರವಾಗಿ ಶುಲ್ಕವನ್ನು ಪಾವತಿ ಮಾಡಿದ್ರೆ ಈ ಲಿಸ್ಟಲ್ಲಿ ಇರತಕ್ಕಂಥ ಕಾಲೇಜಸ್ ಮತ್ತು ಶಿಕ್ಷಣ ಸಂಸ್ಥೆಗಳು ಸೊ ಇಮಿಡಿಯೇಟ್ಲಿ ಇವುಗಳ ಅಗೇನ್ಸ್ಟ್ ಆಗಿ ಇಲ್ಲಿ ದೂರನ್ನು ದಾಖಲು ಮಾಡ್ಬೋದು. ಈ ಯಾವುದೇ ಸಂಸ್ಥೆಗಳು ಸರ್ಕಾರ ನಿಗದಿಪಡಿಸಿದ ಅಧಿಕೃತ ಫೀಸ್ ಹೊರತುಪಡಿಸಿ ಇತರೆ ಯಾವುದೇ ಹೆಸರಲ್ಲಿ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡುವಂತಿಲ್ಲ. ಕೆಲವರು ಪ್ರಶ್ನೆ ಮಾಡ್ತಾರೆ, ಇನ್ನೂ ಕೆಲವರು ಕ್ವಶನ್ಸ್ ಮಾಡಲ್ಲ. ಕೆಲವರು ಕೇಳ್ತಾರೆ, ಏನು ಇಷ್ಟೊಂದು ಇದೆಯಲ್ಲ ಫೀಸ್ ಅಂತ ಅಂದ್ಬಿಟ್ಟು, ಅದು ಇದು ರೀಸನ್ಸ್ ಹೇಳಿ ಅಲ್ಲೇ ಪ್ರಿಂಟ್ ಮಾಡಿಸ್ಬಿಟ್ಟು ಅದನ್ನು, ಇಲ್ಲ ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು ಅವರು ಬ್ರೈನ್ ವಾಶ್ ಮಾಡಿ ಲಕ್ಷಾಂತರಗಟ್ಟಲೆ ಹಣವನ್ನು ಅಲ್ಲಿ ವಸೂಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ರೀಸನ್ಸನ್ನು ಹೇಳದೆ ಹಣವನ್ನು ಕಾನೂನು ಬಾಹಿರವಾಗಿ ವಸೂಲಿ ಮಾಡೋಗಿಲ್ಲ. ಗೌರ್ಮೆಂಟ್ ಏನು ಅಲಾಟ್ ಮಾಡಿರುತ್ತೆ ಅದಕ್ಕಿಂತ ₹1 ಜಾಸ್ತಿ ಇಲ್ಲಿ ಕಲೆಕ್ಟ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಸೊ ಇಲ್ಲಿ ಹೇಳಿರುವಂಥದ್ದು ನೋಡಿ. ಹಾಗೆ ಸ್ಕಾಲಪ್ ಮಾಡ್ತೀನಿ. ಸೊ ಯಾವ ವಿಳಾಸಕ್ಕೆ ಆಗಿದ್ರೆ ಇಲ್ಲಿ ದೂರನ್ನು ಕೊಡಬೇಕು ನೋಡಿ, ಅದನ್ನು ಹೇಳಿದ್ದಾರೆ ಇಲ್ಲಿ. ಹೆಚ್ಚುವರಿ ಶುಲ್ಕದ ಹಾವಳಿಯಿಂದ ನೊಂದ ವಿದ್ಯಾರ್ಥಿಗಳು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರತಕ್ಕಂಥ ಸಮಿತಿಯ ಕಚೇರಿಗೆ ನೇರವಾಗಿ ಭೇಟಿ ನೀಡಿ ದೂರನ್ನು ಸಲ್ಲಿಸಬಹುದು. ನೋಡಿ, ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ನೋಡಿ, ಅದನ್ನು ಅಡ್ರೆಸ್ಸಲ್ಲಿ ಹೇಳಿದ್ದಾರೆ ಇಲ್ಲಿ.
ಶುಲ್ಕ ನಿಯಂತ್ರಣಾ ಸಮಿತಿ ಕಚೇರಿ, ನೆಲಮಹಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಟ್ಟಡ, 18ನೇ ಅಡ್ರಸ್ತೆ, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಸೊ ಇದು ಅಡ್ರೆಸ್ ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ. ಶುಲ್ಕ ನಿಯಂತ್ರಣಾ ಸಮಿತಿ ಕಚೇರಿ, ನೆಲಮಹಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಟ್ಟಡ, 18ನೇ ಅಡ್ರಸ್ತೆ, ಮಲ್ಲೇಶ್ವರಂ. ಈಗ ಇಷ್ಟೊತ್ತು ಏನು ಹೇಳಿದೆ, ಇದು ಯಾವುದೂ ಫೇಕ್ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ಕಾಪಿ ನೋಡಿ ಇಲ್ಲಿದೆ ಇಲ್ಲಿ. ಅದಕ್ಕೆ ನಾನು ಈ ಒಂದು PDF ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಅಥೆಂಟಿಕೇಟ್ ನೇಮ್ ಇದೆಯಲ್ಲ, ಶುಲ್ಕ ನಿಯಂತ್ರಣಾ ಸಮಿತಿ, ಫೀ ರೆಗ್ಯುಲೇಟರಿ ಕಮಿಟಿ ಅಂತ ಅಂದ್ಬಿಟ್ಟೋದ್ರ ಹೆಸರು. ನೋಡಿ ಅಡ್ರೆಸ್ ಇಲ್ಲೇ ಇದೆಯಲ್ಲ, KEA ಕಟ್ಟಡ, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಕಟ್ಟಡ, 2ನೇ ಮಹಡಿ. 18ನೇ ಅಡ್ರಸ್ತೆ, ಸಂಪಿಗೆ ರಸ್ತೆ, ಮಲ್ಲೇಶ್ವರಮು, ಬೆಂಗಳೂರು 560012. ಈ ವಿಳಾಸಕ್ಕೆ ನೀವು ಅಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಇದೆ. ಇದು ಯಾವುದೋ ಹಳೆ ಅಪ್ಡೇಟ್ ಅಲ್ಲ. ನೋಡಿ ಇಲ್ಲಿ 26/5/2026 ಜಸ್ಟ್ ಲೇಟೆಸ್ಟ್, ಜಸ್ಟ್ ನೆನ್ನೆ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ನೋಡಿ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದಾರಲ್ಲ, ಏನಂತ, ಖಾಸಗಿ ವೃತ್ತಿಪರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಲು ಸೇರುವ ಅಥವಾ ಈಗಾಗಲೇ ಸೇರಿರುವ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ಶುಲ್ಕ ನಿಯಂತ್ರಣ ಮಂಡಳಿಯವರು. ನೋಡಿ ಅದನ್ನು ಸ್ಕಾಲಪ್ ಮಾಡಿ ಹೇಳ್ತೀನಿ ನಿಮಗೆ. ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಕರ್ನಾಟಕ ರಾಜ್ಯದಲ್ಲಿರುವ ಖಾಸಗಿ ವೃತ್ತಿಪರ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯಗಳು, ಅದರಲ್ಲಿ ಯಾವ್ದು ಬರುತ್ತೆ, ಅನುದಾನಿತ, ಅನುದಾನಿತವಲ್ಲದ ಹಾಗೂ ಅಲ್ಪಸಂಖ್ಯಾತ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ, ಇವುಗಳಲ್ಲಿನ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಲಭ್ಯವಿರುವ ಸರ್ಕಾರದ ಕೋಟಾ ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಹಂಚಿಕೆ ಮಾಡುವುದು ಸರಿಯಷ್ಟೇ. ಆಯಿತಾ, ಅದರಿಂದ ಹಂಚಿಕೆ ಆಗುತ್ತೆ. ಸದರಿ ಸಂಸ್ಥೆಗಳು ಹಂಚಿಕೆ ಆದ ನಂತರದಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಶುಲ್ಕವನ್ನು ಹಾಗೂ ಕಾನೂನು ಅಡಿಯಲ್ಲಿ ನಿಗದಿಪಡಿಸಿರ್ತಕ್ಕಂಥ ಇನ್ನಿತರೆ ಶುಲ್ಕವನ್ನು ಹೊರತುಪಡಿಸಿ ಹೆಚ್ಚಿನ ಯಾವುದೇ ಶುಲ್ಕಕ್ಕೆ ಬೇಡಿಕೆ ಇಟ್ಟ ಪಕ್ಷದಲ್ಲಿ ಅದರಿಂದ ನೊಂದ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ನೆಲಮಹಡಿ, ಮಲ್ಲೇಶ್ವರಂ, ಬೆಂಗಳೂರಲ್ಲಿರ್ತಕ್ಕಂಥ ಶುಲ್ಕ ನಿಯಂತ್ರಣಾ ಸಮಿತಿಯ ಮುಂದೆ ದೂರನ್ನು ಸಲ್ಲಿಸಬಹುದಾಗಿದೆ ಅಂತ ಇಲ್ಲಿ ಅಥೆಂಟಿಕೇಟ್ ಆಗಿ ಅವರೇ ಡೈರೆಕ್ಷನ್ಸ್ ಪಾಸ್ ಮಾಡಿರ್ತಕ್ಕಂಥ ಒಂದು ಕಾಪಿ ಇದು. ನೋಡಿ ಯಾರು, ನ್ಯಾಯಮೂರ್ತಿ B. ಶ್ರೀನಿವಾಸ್ ಗೌಡ ಅವರು, ಅಧ್ಯಕ್ಷರು, ಶುಲ್ಕ ನಿಯಂತ್ರಣಾ ಸಮಿತಿ. ಇವರು ನೇರವಾಗಿ ಎಲ್ಲ ವಿದ್ಯಾರ್ಥಿಗಳು ಆ ಥರ ಯಾರು ಫೇಸ್ ಮಾಡ್ತಾಯಿದ್ದಾರೋ, ಹಣವನ್ನು ಕಟ್ಟಲಿಕ್ಕಾಗದೆ ಇಲ್ಲೀಗಲ್ ಆಗಿ ಕಲೆಕ್ಟ್ ಮಾಡಿ ಅವ್ರಿಗೆ ಈ ಥರದ ಒಂದು ಅವಕಾಶವನ್ನು ಮಾಡಿದ್ದಾರೆ, ಕಂಪ್ಲೇಂಟ್ಸ್ ರೈಸ್ ಮಾಡ್ಬೋದು ಅಂತ ಅವರ ಪೇರೆಂಟ್ಸ್ಗೆಲ್ಲ. ಹಾಗಾಗಿ ಯಾರಿಗೆ ಈ ಥರದ ಅನುಭವ ಆಗ್ತಾ ಇದೆ, ಅಮೌಂಟನ್ನೇ ಕಟ್ಟಲಿಕ್ಕಾಗದೆ ಈ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೀರಾ, ಅವರು ಕಾನೂನು ಬಾಹಿರವಾಗಿ ಯಾರು ಕಲೆ ಹಾಕಿರ್ತಾರೆ ಅವರ ವಿರುದ್ಧವಾಗಿ ನೋಡಿ ನೀವು ದೂರನ್ನು ದಾಖಲು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.